ನಮಸ್ಕಾರ. ಭಾರತದಲ್ಲಿ ಅದೆಷ್ಟೋ ಜನರಿಗೆ ಒಂದು ಆರೋಗ್ಯ ಸಮಸ್ಯೆ ಇರುತ್ತೆ, ಆದ್ರೆ ಅದರ ಹಿಂದಿನ ನಿಜವಾದ ಕಾರಣ ಅವರಿಗೆ ಗೊತ್ತೇ ಇರೋದಿಲ್ಲ. ಹಾಗಾದ್ರೆ ನಮ್ಮ ಆರೋಗ್ಯದ ಬಗ್ಗೆ ನಮಗೇ ತಿಳಿಯದ ಒಂದು ಸತ್ಯ ಅಡಗಿರಬಹುದಾ? ಬನ್ನಿ, ಇವತ್ತು ಅದರ ಬಗ್ಗೆ ಮಾತಾಡೋಣ. ಹೌದು, ಅದೇ ಇವತ್ತಿನ ಪ್ರಶ್ನೆ. ರಕ್ತಹೀನತೆ ಅಥವಾ ಅನೀಮಿಯಾ. ಇದು ಕೇಳೋಕೆ ತುಂಬಾ ಸಾಮಾನ್ಯ ಅನ್ಸುತ್ತಲ್ವಾ? ಆದ್ರೆ ನಾವು ಅಂದುಕೊಂಡಷ್ಟು ಸರಳನ ಇದು? ಭಾರತದಲ್ಲಿ ರಕ್ತ ಕಡಿಮೆ ಇದೆ ಅಂತ ಹೇಳೋದು ಕಾಮನ್, ಆದ್ರೆ ಅದರ ಹಿಂದೆ ಒಂದು ಜೆನೆಟಿಕ್ ಸೀಕ್ರೆಟ್, ಅಂದ್ರೆ ಒಂದು ಆನುವಂಶಿಕ ರಹಸ್ಯ ಕೂಡ ಅಡಗಿರೋ ಸಾಧ್ಯತೆ ಇದೆ. ಸರಿ, ಹಾಗಿದ್ರೆ ಈ ರಕ್ತಹೀನತೆಯ ಹಿಂದಿರೋ ರಹಸ್ಯ ಏನು ಅಂತ ನೋಡೋಣ. ನೋಡಿ, ಭಾರತದಲ್ಲಿ ರಕ್ತ ಕಮ್ಮಿ ಅಂದ ತಕ್ಷಣ ಎಲ್ಲರೂ ಅನ್ಕೊಳ್ಳೋದು, ಓ, ಸರಿಯಾಗಿ ಊಟ ಮಾಡ್ತಿಲ್ಲ, ಐರನ್ ಕಮ್ಮಿಯಾಗಿದೆ ಅಂತ. ಆದ್ರೆ ಅದು ಅಷ್ಟೇ ಅಲ್ಲ, ಅದಕ್ಕೆ ಒಂದು ಜೆನೆಟಿಕ್ ಕಾರಣ, ಅಂದ್ರೆ ಆನುವಂಶಿಕ ಕಾರಣ ಕೂಡ ಇರಬಹುದು. ಇಲ್ಲಿರೋ ಸಂಖ್ಯೆ ನೋಡಿ, 3-4%. ಇದು ಕೇಳೋಕೆ ಸಣ್ಣದನ್ಸ್ಬೋದು, ಆದ್ರೆ ಭಾರತದ ಜನಸಂಖ್ಯೆಗೆ ಹೋಲಿಸಿದ್ರೆ ಇದು ಕೋಟ್ಯಾಂತರ ಜನ. ಅಂದರೆ ನಮ್ಮ ದೇಶದಲ್ಲಿ ಸುಮಾರು 3-4% ಜನ ಥ್ಯಾಲಸೇಮಿಯಾದ ಸೈಲೆಂಟ್ ಕ್ಯಾರಿಯರ್ಸ್, ಅಂದ್ರೆ ವಾಹಕರು. ಅತಿ ಮುಖ್ಯವಾದ ವಿಷಯ ಅಂದ್ರೆ ಇವರಲ್ಲಿ ಬಹುತೇಕರಿಗೆ ತಮಗೆ ಈ ಸ್ಥಿತಿ ಇದೆ ಅನ್ನೋದೇ ಗೊತ್ತಿರಲ್ಲ. ಹಾಗಾದ್ರೆ ಈ ಗೊಂದಲ ಶುರುವಾಗೋದು ಎಲ್ಲಿಂದ? ಇಲ್ಲೇ ನೋಡಿ, ಕಬ್ಬಿಣದ ಕೊರತೆಗೂ ಥ್ಯಾಲಸೇಮಿಯಾಗೂ ಆಗೋ ಕನ್ಫ್ಯೂಷನ್ನಿಂದ. ತುಂಬಾ ಜನರಿಗೆ ತಪ್ಪಾದ ರೋಗನಿರ್ಣಯ ಆಗೋದೇ ಇಲ್ಲೇ. ಸೊ ಇವೆರಡರ ನಡುವಿನ ವ್ಯತ್ಯಾಸ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಬನ್ನಿ, ಇದನ್ನೊಂದು ಸಿಂಪಲ್ ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ದೇಹದಲ್ಲಿರೋ ಕೆಂಪು ರಕ್ತ ಕಣಗಳನ್ನ ಆಕ್ಸಿಜನ್ ಸಾಗಿಸೋ ಡೆಲಿವರಿ ಟ್ರಕ್ಗಳು ಅಂತ ಅನ್ಕೊಳ್ಳಿ, ಸರಿನಾ? ಈಗ ಐರನ್ ಡೆಫಿಷಿಯನ್ಸಿ ಅಂದ್ರೆ ಕಬ್ಬಿಣದ ಕೊರತೆಯಲ್ಲಿ ಏನಾಗುತ್ತೆ ಅಂದ್ರೆ, ಈ ಟ್ರಕ್ಗಳೆಲ್ಲ ಚೆನ್ನಾಗೇ ಇರುತ್ತೆ, ಆದ್ರೆ ಟ್ರಕ್ ಒಳಗೆ ಹಾಕೋಕೆ ಸರಕು ಅಂದ್ರೆ ಐರನ್, ಕಬ್ಬಿಣ ಇರಲ್ಲ. ಆದ್ರೆ ಥ್ಯಾಲಸೀಮಿಯಾ ಮೈನರ್ನಲ್ಲಿ ಕಥೆ ಬೇರೆ. ಇಲ್ಲಿ ಟ್ರಕ್ಗಳನ್ನ ತಯಾರು ಮಾಡೋ ಬ್ಲೂಪ್ರಿಂಟ್ನಲ್ಲೇ ಒಂದು ಸಣ್ಣ ಸಮಸ್ಯೆ ಇರುತ್ತೆ. ಅದಕ್ಕೆ ಟ್ರಕ್ಗಳು ಸ್ವಲ್ಪ ಸಣ್ಣದಾಗಿ ದುರ್ಬಲವಾಗಿರುತ್ತೆ, ಆದ್ರೂ ಅವು ಕೆಲಸ ಮಾಡ್ತಾ ಇರುತ್ತೆ. ಹಾಗಾದ್ರೆ ಇದರಿಂದ ಆಗೋ ದೊಡ್ಡ ಅಪಾಯವಾದ್ರೂ ಏನು? ಇಲ್ಲಿ ಕೇಳಿ, ಥ್ಯಾಲಸೀಮಿಯಾ ಮೈನರ್ ಇರೋರು ತಮ್ಗೆ ಕಬ್ಬಿಣದ ಕೊರತೆ ಇದೆ ಅಂತ ಅಂದ್ಕೊಂಡು ಐರನ್ ಟ್ಯಾಬ್ಲೆಟ್ಸ್ ತಗೊಳೋಕ್ ಶುರು ಮಾಡಿದ್ರೆ ದೇಹದಲ್ಲಿ ಕಬ್ಬಿಣದ ಅಂಶ ಜಾಸ್ತಿಯಾಗಿ ಐರನ್ ಓವರ್ಲೋಡ್ ಆಗುತ್ತೆ. ಇದು ನಮ್ಮ ಹೃದಯ, ಲಿವರ್ ಇಂಥ ಮುಖ್ಯವಾದ ಅಂಗಗಳಿಗೆ ತುಂಬನೇ ಅಪಾಯಕಾರಿ. ಸರಿ, ಹಾಗಾದ್ರೆ ಈ ಜೆನೆಟಿಕ್ ಕೋಡ್ನ ಒಗಟನ್ನ ಬಗೆಹರಿಸೋದು ಹೇಗೆ? ಇದರ ಸುಳಿವುಗಳು ಎಲ್ಲಿ ಸಿಗುತ್ತೆ? ಬನ್ನಿ, ಈಗ ಅದನ್ನೇ ನೋಡೋಣ. ಅದ್ಭುತವಾದ ವಿಷಯ ಅಂದ್ರೆ, ಇದನ್ನ ಪತ್ತೆ ಹಚ್ಚೋಕೆ ಬೇಕಾದ ಸುಳಿವುಗಳು ನಮ್ಮ ಸಾಮಾನ್ಯ ಬ್ಲಡ್ ರಿಪೋರ್ಟ್ನಲ್ಲೇ ಅಡಗಿರುತ್ತೆ. ಹೌದು, ನಾವು ಮಾಡ್ಸೋ ಬೇಸಿಕ್ ಬ್ಲಡ್ ಟೆಸ್ಟ್ನಲ್ಲೇ. ಅದನ್ನ ನಾವು ಸರಿಯಾಗಿ ಗಮನಿಸ್ಬೇಕು ಅಷ್ಟೇ. ಮೊದಲನೇ ಸುಳಿವು, ಬ್ಲಡ್ ರಿಪೋರ್ಟ್ನಲ್ಲಿ MCV ಅಂತ ಇರುತ್ತೆ. ಅದರ ವ್ಯಾಲ್ಯೂ 80 FLಗಿಂತ ಕಡಿಮೆ ಇದ್ರೆ ಅದೊಂದು ಪ್ರಮುಖ ಸೂಚನೆ. ಹಾಗೆಯೇ MCH ಅನ್ನೋ ಇನ್ನೊಂದು ವ್ಯಾಲ್ಯೂ, ಅದು 27 PGಗಿಂತ ಕಡಿಮೆ ಇದ್ರೆ ಅದು ಎರಡನೇ ದೊಡ್ಡ ಸುಳಿವು. ಇವೆರಡೂ ಥ್ಯಾಲಸೀಮಿಯಾ ಇರೋ ಸಾಧ್ಯತೆಯ ಬಗ್ಗೆ ನಮ್ಗೆ ಹೇಳುತ್ತೆ. ಈ ಎರಡೂ ಸುಳಿವುಗಳು ಸಿಕ್ಕಿದ್ರೆ ತಕ್ಷಣ ಹೋಗಿ ಐರನ್ ಟ್ಯಾಬ್ಲೆಟ್ಸ್ ತಗೋಬಾರ್ದು. ಬದಲಾಗಿ ಈ ಸುಳಿವುಗಳು ಒಂದೇ ಒಂದು ಖಚಿತವಾದ ಟೆಸ್ಟ್ ಮಾಡಿಸಿ ಅಂತ ನಮ್ಗೆ ಹೇಳ್ತಾ ಇರುತ್ತೆ. ಅದೇ ನಿರ್ಣಾಯಕ ಪರೀಕ್ಷೆ. ಆ ಪರೀಕ್ಷೆಯೇ HPLC ಟೆಸ್ಟ್. ಇದರ ಪೂರ್ತಿ ಹೆಸರು ಹೈ ಪರ್ಫಾರ್ಮೆನ್ಸ್ ಲಿಕ್ವಿಡ್ ಕ್ರೊಮ್ಯಾಟೋಗ್ರಾಫಿ. ಥ್ಯಾಲಸೀಮಿಯಾ ವಾಹಕ ಸ್ಥಿತಿಯನ್ನ ಖಚಿತಪಡಿಸೋಕೆ ಇದೇ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್. ಇದು ರಕ್ತದಲ್ಲಿ HbA2 ಅನ್ನೋ ಒಂದು ಅಂಶದ ಮಟ್ಟವನ್ನ ಅಳೆಯುತ್ತೆ. ಇಲ್ಲಿ ಒಂದು ಸಿಂಪಲ್ ನಿಯಮ ಇದೆ, ಅದನ್ನ 3.5% ರೂಲ್ ಅಂತ ಕರಿಬಹುದು. HPLC ಟೆಸ್ಟ್ನಲ್ಲಿ HbA2 ಮಟ್ಟ 3.5%ಗಿಂತ ಜಾಸ್ತಿ ಬಂದ್ರೆ ಆ ವ್ಯಕ್ತಿ ಥ್ಯಾಲಸೀಮಿಯಾ ಮೈನರ್ ವಾಹಕ ಅಂದ್ರೆ ಕ್ಯಾರಿಯರ್ ಅಂತ 100% ಖಚಿತವಾಗತ್ತೆ. ಅಷ್ಟು ಸಿಂಪಲ್. ಸರಿ, ಇಲ್ಲಿಯವರೆಗೆ ಇದು ಒಬ್ಬ ವ್ಯಕ್ತಿಯ ಆರೋಗ್ಯದ ವಿಷಯವಾಗಿತ್ತೋ? ಆದ್ರೆ ಈಗ ಇದು ಕೇವಲ ವೈಯಕ್ತಿಕ ಆರೋಗ್ಯದ ವಿಷಯವಾಗಿ ಉಳಿಯೋದಿಲ್ಲ. ಇದು ಕುಟುಂಬ ಯೋಜನೆಯಲ್ಲಿ ಒಂದು ಅತಿ ಮುಖ್ಯವಾದ ನಿರ್ಣಾಯಕ ವಿಷಯವಾಗಿ ಬದಲಾಗತ್ತೆ. ಇದನ್ನ ಸಂಘಾತಿಯ ನಿಯಮ ಅಂತಾನೂ ಹೇಳ್ಬಹುದು. ಒಬ್ಬ ವ್ಯಕ್ತಿಗೆ ತಾನು ಥ್ಯಾಲಸೇಮಿಯಾ ಮೈನರ್ ಕ್ಯಾರಿಯರ್ ಅಂತ ಗೊತ್ತಾದ ತಕ್ಷಣ ಅವರು ಮಾಡಬೇಕಾದ ಮೊದಲ ಮತ್ತು ಅತಿ ಮುಖ್ಯವಾದ ಕೆಲಸ ಅಂದ್ರೆ ತಮ್ಮ ಸಂಗಾತಿಯನ್ನು HPLC ಟೆಸ್ಟ್ಗೆ ಒಳಪಡಿಸೋದು. ಇದು ಗರ್ಭಧಾರಣೆಗೂ ಮುನ್ನ ಅಥವಾ ಗರ್ಭಧಾರಣೆಯ ಆರಂಭದಲ್ಲೇ ಆಗಬೇಕು. ಯಾಕೆ ಸಂಗಾತಿಯ ಪರೀಕ್ಷೆ ಅಷ್ಟು ಮುಖ್ಯ? ಒಂದು ವೇಳೆ ಇಬ್ಬರೂ ಪೋಷಕರು ಅಂದ್ರೆ ಗಂಡ ಹೆಂಡತಿ ಇಬ್ಬರೂ ಥ್ಯಾಲಸೀಮಿಯಾ ಮೈನರ್ ವಾಹಕರಾಗಿದ್ರೆ ಏನಾಗತ್ತೆ? ಆಗ ಪ್ರತಿ ಗರ್ಭಧಾರಣೆಯಲ್ಲೂ 4 ಸಾಧ್ಯತೆಗಳಿರುತ್ತೆ. 25% ಅಂದ್ರೆ 4ರಲ್ಲಿ 1 ಚಾನ್ಸ್ ಮಗುವಿಗೆ ತೀವ್ರವಾದ ಥ್ಯಾಲಸೀಮಿಯಾ ಮೇಜರ್ ಬರೋದು. ಇದು ತುಂಬಾ ಗಂಭೀರವಾದ ಸ್ಥಿತಿ.
ಇನ್ನೊಂದು 50% ಚಾನ್ಸ್ ಮಗು ಕೂಡ ಪೋಷಕರ ಥರನೇ ಕ್ಯಾರಿಯರ್ ಆಗೋದು, ಮತ್ತೆ 25% ಚಾನ್ಸ್ ಮಗುವಿಗೆ ಯಾವ ಸಮಸ್ಯೆಯೂ ಇಲ್ದಿರೋದು. ಇಲ್ಲಿ ಸಮಯ ಅನ್ನೋದು ತುಂಬಾನೇ ಮುಖ್ಯ. ಇಬ್ರೂ ಸಂಗಾತಿಗಳು ವಾಹಕರು ಅಂತ ಗೊತ್ತಾದ್ರೆ ಗರ್ಭಾವಸ್ಥೆಯ 11ರಿಂದ 12 ವಾರಗಳ ಒಳಗೆ ಅಂದ್ರೆ 3ನೇ ತಿಂಗಳ ಒಳಗೆ ಹುಟ್ಲಿರೋ ಮಗುವಿಗೆ ಈ ಸಮಸ್ಯೆ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡಿಸೋದು ಅತ್ಯಗತ್ಯ. ಈ ಡೆಡ್ಲೈನ್ ಮಿಸ್ ಮಾಡ್ಕೋಬಾರ್ದು. ಸರಿ, ಈಗ ಥಲಸೇಮಿಯಾ ಬಗ್ಗೆ ಸಮಾಜದಲ್ಲಿರೋ ಕೆಲವು ತಪ್ಪು ಕಲ್ಪನೆಗಳು ಅಂದ್ರೆ ಮಿತ್ಗಳು ಮತ್ತು ಅದರ ಹಿಂದಿರೋ ನಿಜವಾದ ಸತ್ಯ ಏನು ಅಂತ ನೋಡೋಣ. ಮೊದಲನೇ ತಪ್ಪು ಕಲ್ಪನೆ, ನಾನು ನೋಡಕ್ಕೆ ಫಿಟ್ ಆಗಿದ್ದೀನಿ, ತುಂಬಾ ಎನರ್ಜಿ ಇದೆ, ಆರೋಗ್ಯವಾಗಿದ್ದೀನಿ, ಸೊ ನನ್ಗೇನೂ ಆಗಿರೋಕೆ ಸಾಧ್ಯವೇ ಇಲ್ಲ. ಇದು ತುಂಬಾ ಜನ ಅಂದ್ಕೊಳ್ಳೋದು. ಆದ್ರೆ ವಾಸ್ತವ ಏನು ಗೊತ್ತಾ? ಥಲಸ್ಸೆಮಿಯಾ ಮೈನರ್ ಕ್ಯಾರಿಯರ್ಗಳಿಗೆ ಸಾಮಾನ್ಯವಾಗಿ ಯಾವುದೇ ರೋಗಲಕ್ಷಣಗಳೇ ಇರೋದಿಲ್ಲ. ಅವರು ನಾರ್ಮಲ್ ಆಗಿ ಆರೋಗ್ಯವಾಗೇ ಇರ್ತಾರೆ. ಇದನ್ನ ಕೇವಲ HPLC ಟೆಸ್ಟ್ನಿಂದ ಮಾತ್ರ ಕಂಡಿಡಿಯಕ್ಕೆ ಸಾಧ್ಯ. ಇನ್ನೊಂದು ದೊಡ್ಡ ತಪ್ಪು ಕಲ್ಪನೆ, ಬೀಟ್ರೂಟ್, ದಾಳಿಂಬೆ, ಸೊಪ್ಪು ತಿಂದ್ರೆ ನನ್ನ ಥಲೆಸೇಮಿಯಾ ಸರಿ ಹೋಗುತ್ತೆ, ಹೀಗಂತ ಅಂದ್ಕೊಳ್ಳೋರು ಇದ್ದಾರೆ. ಆದರೆ ನಿಜ ಏನು ಅಂದ್ರೆ ಥೆಲೆಸೀಮಿಯಾ ಅನ್ನೋದು ಒಂದು ಆನುವಂಶಿಕ ಸ್ಥಿತಿ. ಅಂದ್ರೆ ಅದು ನಮ್ಮ DNA ಬ್ಲೂಪ್ರಿಂಟ್ನಲ್ಲೇ ಇರುತ್ತೆ. ನಾವು ತಿನ್ನೋ ಆಹಾರದಿಂದ ನಮ್ಮ DNAವನ್ನ ಬದಲಾಯಿಸಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಸರಿ, ಇಷ್ಟೆಲ್ಲ ಆಯ್ತು. ಈಗ ಪರಿಹಾರ ಏನು? ಇದನ್ನ ತಡೆಗಟ್ಟೋ ಶಕ್ತಿ ನಮ್ಮ ಕೈಯಲ್ಲೇ ಇದೆ. ಪ್ರತಿಯೊಬ್ರು ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದ ಆಕ್ಷನ್ ಪ್ಲಾನ್ ನೋಡೋಣ. ಹಾಗಾದ್ರೆ ಡಾಕ್ಟರ್ ಹತ್ರ ಯಾವಾಗ ಹೋಗ್ಬೇಕು? 3 ಮುಖ್ಯ ಸಂದರ್ಭಗಳು. 1 ತಿಂಗಳ ಕಾಲ ಐರನ್ ಟ್ಯಾಬ್ಲೆಟ್ಸ್ ತಗೊಂಡ್ರೂ ನಿಮ್ಮ ಹೀಮೋಗ್ಲೋಬಿನ್ ಅಥವಾ HB ಲೆವೆಲ್ ಜಾಸ್ತಿ ಆಗ್ತಿಲ್ಲ ಅಂದ್ರೆ. 2 ಕುಟುಂಬದಲ್ಲೂ ಯಾರಿಗಾದ್ರೂ ಪದೇ ಪದೇ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂದ್ರೆ ರಕ್ತ ಹಾಕ್ಸೋ ಹಿಸ್ಟ್ರಿ ಇದ್ರೆ. ಮತ್ತು 3 ಮದುವೆ ಅಥವಾ ಗರ್ಭಧಾರಣೆಯನ್ನ ಪ್ಲಾನ್ ಮಾಡ್ತಿದ್ರೆ ಆದ್ರೆ ಅದಕ್ಕೂ ಮುಂಚೆ HPLC ಸ್ಕ್ರೀನಿಂಗ್ ಮಾಡ್ಸಿಲ್ಲ ಅಂದ್ರೆ. ಈ 3 ಸಂದರ್ಭಗಳಲ್ಲಿ ತಕ್ಷಣ ವೈದ್ಯರನ್ನ ಭೇಟಿ ಮಾಡಿ. ಕೊನೆಯದಾಗಿ ಒಂದು ಮುಖ್ಯವಾದ ಮಾತು. ಡಾಕ್ಟರ್ ಪ್ರಶಾಂತ್ ಹೇಳೋ ಹಾಗೆ ಈ ವಿಷಯವನ್ನ ನಾವು ಭಯದಿಂದ ನೋಡ್ಬಾರ್ದು, ಬದಲಿ ಜಾಗೃತಿ ಮತ್ತು ತಡೆಗಟ್ಟುವಿಕೆಯ ದೃಷ್ಟಿಯಿಂದ ನೋಡ್ಬೇಕು. ನೋಡಿ, ಇವತ್ ನಾವು ಮಾಡೋ ಒಂದು ಸಣ್ಣ ಕೆಲವು ₹100 HPLC ಪರೀಕ್ಷೆಯಿಂದ ಭಾರತದಲ್ಲಿ ಯಾವುದೇ ಮಗು ಥಲಸೀಮಿಯಾ ಮೇಜರ್ನಿಂದ ಬಳಲದಂತಹ ಒಂದು ಭವಿಷ್ಯವನ್ನ ನಾವು ಖಚಿತಪಡಿಸ್ಬೋದು. ನೆನ್ಪಿಡಿ, ಜ್ಞಾನವೇ ಶಕ್ತಿ. ಸರಿಯಾದ ಸಮಯದಲ್ಲಿ ಸರಿಯಾದ ಪರೀಕ್ಷೆ ಮಾಡಿಸೋದೇ ನಮ್ಮ ಮುಂದಿನ ಪೀಳಿಗೆಯನ್ನು ರಕ್ಷಿಸೋಕೆ ಇರೋ ದಾರಿ.